ಚೇಂಬರ್ನಲ್ಲಿ ನಡೀತಿದ್ದ ಕೋಟಿ ಕೋಟಿ ಹಗರಣ. ಸೈಮನ್ ಸಾವಿನ ಬಳಿಕ ಫಿಲ್ಮ್ ಚೇಂಬರ್ನಲ್ಲಿ ಗುಸುಗುಸು. ಫಿಲ್ಮ್ ಚೇಂಬರ್ನಲ್ಲಿ ನಡೀತಿದ್ಯಾ ಕೋಟಿ ಕೋಟಿ ಹಗರಣ. ಸೈಮನ್ ಸಾವಿನ ಬಳಿಕ ಫಿಲ್ಮ್ ಚೇಂಬರ್ನಲ್ಲಿ ಗುಸುಗುಸು. ಹಗರಣದ ಸಂಬಂಧ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೀತಾ. ಹಗರಣ ನಡೆಸಿದವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಯಾಕೆ? ಹಗರಣದ ಬಗ್ಗೆ ಜೋ ಸೈಮನ್ ಪ್ರಶ್ನೆ ಮಾಡಿ ಟಾರ್ಗೆಟ್ ಆದ್ರ? ನಿರ್ದೇಶಕ ನಿರ್ಮಾಪಕರ ಸಂಘ ಮಾಡ್ತಿರೋದಾದ್ರೂ ಏನ್? ಕರ್ನಾಟಕ ವಾಣಿಜ್ಯ ಮಂಡಳಿ ಏನ್ ಮಾಡ್ತಾ ಇದೆ? ಅಕಾಡೆಮಿಯಲ್ಲಿನ ಅವ್ಯವಹಾರಕ್ಕೂ ಸೈಮನ್ ಸಾವಿಗೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆ, ಅನುಮಾನಗಳು ಇದೀಗ ಉದ್ಭವಿಸಿದೆ. ಅವ್ಯವಹಾರದ ಬಗ್ಗೆ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಜಯಮಾಲ? ಸೈಮನ್ ಸಾವಿನ ಬಳಿಕ ಫಿಲ್ಮ್ ಚೇಂಬರ್ನಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಗುಸುಗುಸು ಶುರುವಾಗಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಒಂದಷ್ಟು ಮಾತುಕತೆ ಆಯಿತು. ಆ ಮಾತುಕತೆ ಆದ ಬಳಿಕ ಸೈಮನ್ ಅವರಿಗೆ ಹೃದಯಾಘಾತ ಆಗಿ ಸಾವನ್ನಪ್ತಾರೆ. ಯಾಕೆ? ಎಂತೆಂಥ ಸವಾಲುಗಳನ್ನೇ ಎದುರಿಸಿ ಬಂದಂಥ ಸೈಮನ್ ಅವರು ಒಂದು ಮೀಟಿಂಗ್ನಲ್ಲಿ ಆದಂಥ ಮಾತುಕತೆಯಿಂದ ಕುಗ್ಗಿ ಹೋಗ್ಬಿಟ್ರ, ತೀವ್ರ ಆಘಾತಕ್ಕೊಳಗಾದ್ರ? ಅಂಥದ್ದು ಏನು ನಡೀತು ಹಾಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಇದೀಗ ಕಾಡ್ತಾ ಇರೋದು. ಏನು ಹಗರಣ ನಡೆದಿದೆ ಹಾಗಿದ್ರೆ? ಫಿಲ್ಮ್ ಚೇಂಬರ್ನಲ್ಲಿ ಕೋಟಿ ಕೋಟಿ ಹಗರಣ ನಡೆದಿದೆ ಅನ್ನುವಂಥ ಅನುಮಾನಗಳು ಹುಟ್ಟುಕೊಂಡಿದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ ಯಾವ ರೀತಿ ಆಕ್ಷನ್ ತಗೊಳ್ಳುತ್ತೆ? ಹಗರಣ ನಡೆಸಿದವರ ವಿರುದ್ಧ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ? ಹಗರಣ ನಡೆಸಿದವರು ಯಾರು? ಯಾವ ರೀತಿಯಾದಂಥ ಹಗರಣ ಇದು? ಯಾವಾಗ ನಡೆದಿರೋದು? ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಜೋ ಸೈಮನ್. ಆ ಪ್ರಶ್ನೆ ಮಾಡಿ ಟಾರ್ಗೆಟ್ ಆಗ್ಬಿಟ್ರ ಸೈಮನ್ ಅನ್ನುವಂಥ ಅನುಮಾನಗಳು ಕೂಡ ಇದೆ. ಹಾಗಿದ್ರೆ ನಿರ್ದೇಶಕ ನಿರ್ಮಾಪಕರ ಸಂಘದವರು ಏನು ಮಾಡ್ತಿದ್ದಾರೆ? ಕರ್ನಾಟಕ ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ದಿಲೀಪ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿಜಕ್ಕೂ ಈ ಸೈಮನ್ ಅವರ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಆಕ್ಚುಲ್ ಆಗಿ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ನಿಜಕ್ಕೂ ಏನು ಕಾರಣ ಇವರ ಸಾವಿಗೆ ಅಂತ ಹೇಳಿ? ದಿಲೀಪ್ ಕುಮಾರ್ ದೂರವಾಣಿ ಕಾಲ್ ಕಟ್ ಆಗಿದೆ. ಸೈಮನ್ ಅವರ ಸಾವಿನ ಬಳಿಕ ಇದೀಗ ಫಿಲ್ಮ್ ಚೇಂಬರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗುಸುಗುಸು ನಡೀತಾ ಇರೋದು. ಅವ್ಯವಹಾರದ ಬಗ್ಗೆ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಹಾಗಿದ್ರೆ ಜಯಮಾಲಾ? ಈ ಅವ್ಯವಹಾರದ ಬಗ್ಗೆ ಸೈಮನ್ ಅವರು ಪ್ರಶ್ನೆ ಮಾಡಿ ಟಾರ್ಗೆಟ್ ಆಗ್ಬಿಟ್ರಾ? ಏನಾಯ್ತು ಕರ್ನಾಟಕ ವಾಣಿಜ್ಯ ಮಂಡಳಿ ಮೀಟಿಂಗ್ನಲ್ಲಿ? ಅಕಾಡೆಮಿಯಲ್ಲಿನ ಅವ್ಯವಹಾರಕ್ಕೂ ಸೈಮನ್ ಅವರ ಸಾವಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಇದೀಗ ಉದ್ಭವಿಸಿರೋದು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ರಿಯಾಕ್ಟ್ ಮಾಡಬೇಕಾಗಿರೋದೇ ಜಯಮಾಲಾ ಅವರು. ಆ ಮೀಟಿಂಗ್ನಲ್ಲಿ ಮಾಧ್ಯಮಗಳು ಭಾಗವಹಿಸಬಾರ್ದು ಅನ್ನುವಂಥ ನಿರ್ಬಂಧವನ್ನು ಕೂಡ ಹೇರಿದ್ರು ಜಯಮಾಲಾ ಅವರು. ಆ ಅಪ್ಡೇಟ್ ಯಾರಿಗೂ ಇಲ್ಲ, ಏನಾಯಿತು ಒಳಗಡೆ ಅನ್ನೋದ್ರ ಬಗ್ಗೆ ಯಾರಿಗೂ ಖಚಿತ ಮಾಹಿತಿ ಇಲ್ಲ. ಯಾಕೆ ಈ ನಿರ್ಧಾರಕ್ಕೆ ಬಂದರು ಜಯಮಾಲಾ ಅವರು ಅನ್ನೋದನ್ನು ನಾವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿ ಬರುತ್ತೆ. ಅವ್ರ ಸಾವಾದರೂ ಕೂಡ ಇನ್ನೂ ಯಾಕೆ ಸೈಲೆಂಟ್ ಆಗಿದ್ದಾರೆ ಜಯಮಾಲಾ ಅವರು? ಏನು ಕೋಟಿ ವ್ಯವಹಾರ ನಡೆದಿರೋದು, ಅಲ್ಲಿ ಅವ್ಯವಹಾರ ನಡೆದಿರೋದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದಿಲೀಪ್ ಮತ್ತೆ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ದಿಲೀಪ್, ನಿಜಕ್ಕೂ ವಾಣಿಜ್ಯ ಮಂಡಳಿಯಲ್ಲಿ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಅನುಮಾನಗಳು ಹುಟ್ಕೊಂಡಿದೆ. ನಿಜಾನ ಆ ರೀತಿ ಅವ್ಯವಹಾರ ನಡೆದಿರೋದು? ಮೇಡಮ್ ನಮಸ್ತೆ. ಇಲ್ಲ, ಅದು ಆಕ್ಚುಲಿ ಆವಪ್ಪುಗಳೆಲ್ಲ ನಿನ್ನೆ ಆಕ್ಚುಲಿ ನಡೆದಂತ ರವೀಂದ್ರ ಕಲಾಕ್ಷೇತ್ರಗಳಲ್ಲಿ ಏನಾಗಿತ್ತು, ಬಂದಂತ ನಟರು ಮತ್ತು ನಿರ್ದೇಶಕರು ಒಂದಷ್ಟು ನಿರ್ಮಾಪಕರು ಬಂದವರು ಅಷ್ಟು ಜನನು ಅವರು ಹೇಳ್ತಾ ಇದ್ರು ಅದನ್ನೇ. ಇಲ್ಲಿ ನಡೆದಿದೆ ಜೋಸೆಮನ್ ಅವ್ರನ್ನ ಕ್ವಶನ್ ಮಾಡೋದಕ್ಕೆ ಅವ್ರಿಗೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು
ಆರೋಪಗಳೆಲ್ಲ ನಿನ್ನೆ ಮಾತಾಡ್ತಾ ಇದ್ರು ನಿರ್ದೇಶಕರು ಹಾಗೂ ನಿರ್ಮಾಪಕರು. ಅಲ್ಲ, ಯಾರು ಪ್ರಶ್ನೆ ಮಾಡಿದ್ದು ಅವ್ಯವಹಾರದ ಬಗ್ಗೆ? ಜೋಸೈಮನ್ ಅವರಿಗೆ ಪ್ರಶ್ನೆ ಹಾಕಿದ್ರಾ ಅಥವಾ ಇವರೇ ಪ್ರಶ್ನೆ ಮಾಡಿದ್ರ ಅನ್ನೋದು? ಮುಂಚೆ ಇದ್ದಂತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮುಂಚೆ ಯಾರಿದ್ರು ಅಧ್ಯಕ್ಷರಾಗಿ, ಅದಕ್ಕಿಂತ ಮುಂಚೆ ಯಾರಿದ್ರು 2020ರಿಂದ ಯಾರಿದ್ರು ಅವ್ರದೆಲ್ಲ ಅವರು ಆಕ್ಚುಲಿ ಪ್ರಶ್ನೆ ಮಾಡ್ಕೊಂಡ್ ಬಂದಿದ್ದಾರೆ. ಯಾರನ್ನ ಪ್ರಶ್ನೆ ಮಾಡಿದ್ರು ದಿಲೀಪ್? ಯಾರನ್ನ ಪ್ರಶ್ನೆ ಮಾಡಿದ್ರು? ಜೋಸೈಮನ್ ಅವರ ಪ್ರಶ್ನೆ ಮಾಡ್ಕೊಂಡ್ ಬರ್ತಾ ಇದಾರೆ ಮೇಡಮ್. ಕಮಿಟಿಯಲ್ಲಿ ಇದ್ದಂತವ್ರು, ಎಪಿ ಮೀಟಿಂಗ್ ಅಲ್ಲಿ ಇದ್ದಂತವ್ರು ಎಲ್ಲರೂ ಜೋಸೈಮನ್ ಅವರು ಪ್ರಶ್ನೆ ಮಾಡಿದ್ದಾರೆ. ಯಾಕಂದ್ರೆ ಇದು ತಪ್ಪುಗಳೆಲ್ಲ ಆಗಿದೆ, ಇದು ತಪ್ಪುಗಳನ್ನ ನೀವು ಹೇಳ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಹೇಳಿದ್ದಾರೆ. ಓಕೆ, ಸೊ ಈಗ ಜಯಮಾಲ್ ಅವ್ರು ಏನಾದ್ರು ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆಯಾ ಈ ವ್ಯವಹಾರದ ಬಗ್ಗೆ? ತಗೋಬೇಕು ಮೇಡಮ್. ಆಕ್ಚುಲಿ ಅದು ಸಿಸಿ ಕ್ಯಾಮ್ರಾ ಫುಟೇಜ್ ಕೂಡ ಅವರು ಕೊಡ್ಬೇಕಾಗುತ್ತೆ ನಮ್ಮ ಪ್ರಕಾರ. ನಾವು ಅಲ್ಲಿ ಮೀಡಿಯಾದವ್ರು ಯಾರು ಹೋದ್ರೆ ಮೀಡಿಯಾದವ್ರ ಯಾಕೆ ಒಂದೂವರೆ ಪ್ರೆಸ್ ಮೀಟ್ ಇರೋದು, 1 ಗಂಟೆ ಒಳಗಡೆ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಅವರು ಮೊನ್ನೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದಿಲೀಪ್.